ಭರತಖಂಡೇ ಭರತವರ್ಷೇ ಮಹಾದಂಡಕಾರಣ್ಯೇ ಜಂಬೂದ್ವೀಪೆ. ಹಾಗೆ ನಮ್ಮ ಭಾರತ ಭೂಮಿಯನ್ನು ನಾವು ಎಷ್ಟು ಹೊಗಳಿದರೂ ಸಾಲದು. ಇದನ್ನೆಲ್ಲ ನಿಮಗೆ ಏಕೆ ಹೇಳುತ್ತಿದ್ದೇನೆ ಅಂದರೆ, ಭಾರತವನ್ನು ಅಪಾರ ಜನರು ನಮ್ಮ ದೇಶದ ಮೇಲೆ ಆಳ್ವಿಕೆ ಮಾಡಿದ್ದಾರೆ, ದಂಡೆತ್ತಿ ಬಂದಿದ್ದಾರೆ. ಅವರು ಎಷ್ಟು ನಮ್ಮ ದಾಳಿ ಮಾಡಿದರೂ ನಮ್ಮ ಭಾರತೀಯರನ್ನು ಏನು ಮಾಡಲಿಕ್ಕಾಗಲಿಲ್ಲ. 9ನೇ ಶತಮಾನ ಕಾಲದಿಂದಲೂ ಭಾರತವು ಬೇರೆ ಪರಕೀಯರ ಆಗಮನದಿಂದ ಅಲಿದು ಹೋಗಿದೆ. ಆದರೆ ಕೂಡ ಅವರು ಹೋಗಿದ್ದಾರೆ, ಆದರೆ ನಮ್ಮ ಭಾರತ ಭೂಮಿಯು ಯಾವತ್ತಿಗೂ ಕೊನೆಗೊಂಡಿಲ್ಲ. ಹಾಗೆ ಇದು ಶೌರ್ಯ, ಸಾಹಸ, ಹೋರಾಟ ಇದಕ್ಕೆ ಒಂದು ಪ್ರಸಿದ್ಧಿಯಾಗಿದೆ. ಈಗ ನಾವು ಎಲ್ಲರೂ ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಸಂಗ್ರಾಮ ಚಳವಳಿ 1859ರಲ್ಲಿ ಆಯಿತೆಂದು ನಾವು ಗುರುತಿಸಲ್ಪಡುತ್ತೇವೆ. ಇದಕ್ಕಿಂತ ಪೂರ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಕಿತ್ತೂರು ನಾಡು ಪ್ರಥಮ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗಿಯಾಗಿದೆ. ಇದು ಕ್ರಾಂತಿಕಾರಿಯಾಗಿ ಹೋರಾಟ ಮಾಡಿದೆ. ಯಾವಾಗ 18ನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷ್ ಕಲೆಕ್ಟರ್ ಆದ ಥ್ಯಾಕ್ರೆ ಅವರು ಕಿತ್ತೂರಿಗೆ ಹೋಗಿ ದಂಡ ಕಪ್ಪು ಕೊಡಲು, ಆಗ ಅದನ್ನು ದಂಡ ಕಪ್ಪು ಕೊಡೋದು ನಾವೇಕೆ ಕೊಡಬೇಕಂತೂ ಕಿತ್ತೂರು ರಾಣಿ ಚೆನ್ನಮ್ಮವರು ಪ್ರತಿಭಟಿಸಿದರು. ಅಲ್ಲಿಂದನೇ ಯುದ್ಧ ಆಯಿತು, ಸಶಸ್ತ್ರ ಯುದ್ಧ. ಮೊದಲ ಯುದ್ಧದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮವರು ಜಯ ಗಳಿಸಿದರು ಹಾಗೂ ಥ್ಯಾಕ್ರೆಯನ್ನು ಹತ್ಯೆಗೈದರು. ಆದರೆ ಸುಮ್ಮನೆ ಇರದೆ ಬ್ರಿಟಿಷರು ಮತ್ತೆ ಅಲ್ಲಿ ಹೋಗಿ ಅಪಾರ ಸೈನ್ಯದಿಂದ ಹೋರಾಡಿದರು ಹಾಗೂ ಒಳ ಸಂಚಿನಿಂದ ಇಲ್ಲಿ ಕಿತ್ತೂರಲ್ಲಿ ರಾಣಿಗೆ ಸೋಲಾಯಿತು. ಆಗ ರಾಣಿಯನ್ನು ಬಂಧಿಸಿ ಬೈಲಹೊಂಗಲದ ಕಾರಾಗೃಹದಲ್ಲಿ ಇರಿಸಿದರು. ಆಮೇಲೆ ವೀರವಾಗಿ ಹೋರಾಟ ಮಾಡಿದ ಇನ್ನೊಬ್ಬರ ಹೆಸರು ಅಂದರೆ ನಮ್ಮ ಸಂಗೊಳ್ಳಿ ರಾಯಣ್ಣರು. ನಾಡಿಗಾಗಿ ಸ್ವಾತಂತ್ರ್ಯ ಹೋರಾಟ ಪರಕೀಯರ ಆಗಮನಕ್ಕೂ ತುಂಬಾ ಒಂದು ಶೌರ್ಯ ಸಾಹಸದಿಂದ ಮೆರೆದಾಡಿದರು. ಆದರೂ ಕೂಡ ನಮ್ಮ ಜನರು ಭಾರತೀಯರನ್ನು ಸೋಲಿಸಲು ಹೊರಗಡೆಯವರು ಬೇಕಾಗಿಲ್ಲ, ಒಳಗೆಯವರ ಸಂಚಿನಿಂದನೇ ಇವರನ್ನು ಅತಿ ಸುಲಭವಾಗಿ ಸೋಲಿಸಬಹುದು. ಒಂದು ಥಿಯರಿಯನ್ನು ಉಪಯೋಗಿಸಿ ಬ್ರಿಟಿಷರು ಇವರಿಗೆ ಇದು ಮಾಡುತ್ತಾರೆ. ನಾನಾ ವಿಧದಿಂದ ಎಲ್ಲ ಮಹಾ ಸೈನ್ಯವನ್ನು ಕಟ್ಟಿ, ಗುಂಪುಗಳನ್ನು ಕಟ್ಟಿ ಇವರು ಕೂಡ ನಮ್ಮ ಸ್ವಾತಂತ್ರ್ಯಕ್ಕಾಗಿ ತುಂಬಾ ಹೋರಾಟ ನಡೆಸಿದ್ದಾರೆ. ಅದರ ಫಲವಾಗಿ ಇದು ನಮ್ಮ ಕಿತ್ತೂರು ಸಂಸ್ಥಾನವು 1800 ಆರಂಭದಲ್ಲಿಯೇ ನಮ್ಮ ಭಾರತ ಸ್ವಾತಂತ್ರ್ಯಕ್ಕೆ ಒಂದು ಮಹತ್ವವಾದ ಕೊಡುಗೆ ಕೊಡಿದೆ. ನಾವು ಕೂಡ ಈ ಸಂಗೊಳ್ಳಿ ಊರಿಗೆ ಬಂದರೆ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಜನ್ಮ, ಅವರ ಬಾಲ್ಯ, ಆಮೇಲೆ ಅವರು ಈ ಕಿತ್ತೂರು ಆಸ್ಥಾನದಲ್ಲಿ ಸೇರ್ಪಡೆಯಾಗಿದ್ದು, ದಂಡನಾಯಕನಾಗಿದ್ದು, ಇದಕ್ಕೋಸ್ಕರ ನಮ್ಮ ಭಾರತವನ್ನು ಸ್ವಾತಂತ್ರ್ಯಕ್ಕೋಸ್ಕರ ಮಾಡೋಕ್ಕೆ ಅವ್ರನ್ನ ಎಷ್ಟೊಂದು ಹೋರಾಟ ಮಾಡಿ ಕೊನೆಗೆ ಅವರನ್ನು ಸೋದರ ಮಾವನವರು ಡೋರಿಹಳ್ಳ ಎಂಬಲ್ಲಿ ಅವರನ್ನು ಬ್ರಿಟಿಷರೇ ಸೆರೆ ಹಿಡಿದು ಕೊಡುತ್ತಾರೆ. ಆಮೇಲೆ ನಮ್ಮ ಧಾರವಾಡದಲ್ಲಿ ಅವರನ್ನು ವಿಚಾರಣೆ ನಡೆಸಿ ಬ್ರಿಟಿಷ್ ಸ್ಪೆಷಲ್ ವಿಶೇಷ ನ್ಯಾಯಾಲಯದಲ್ಲಿ ಕೂಡ ಅವರಿಗೆ ತುಂಬಾ ಬ್ರಿಟಿಷ್ ಜಡ್ಜ್ ಅವರು, ನ್ಯಾಯಾಧೀಶರು ತುಂಬಾ ಗೌರವ ಕೊಡ್ತಾರೆ. ನಿಮ್ಮಂಥ ದೇಶಭಕ್ತರನ್ನು ಸಿಗೋದು ತುಂಬ ವಿರಳ. ನಾಡಿಗಾಗಿ, ದೇಶಕ್ಕಾಗಿ ತಾವು ಎಷ್ಟು ತಮ್ಮ ಪ್ರಾಣ, ಇಷ್ಟೊಂದು ಹೋರಾಟ, ಧೈರ್ಯ, ಅವರ ಭಾವನೆ, ಅವರ ಶೌರ್ಯ ಸಾಹಸಕ್ಕೆ ತುಂಬಾ ಮೆಚ್ಚುಗೆ ವ್ಯಕ್ತಿಯಲ್ಲಿ ಭಾವಿಸ್ತಾರೆ. ಬಟ್ ಇವರು ತುಂಬಾ ಈ ಬಂಡಾಯ ಮುಂದುವರೆದರೆ ನಮಗೆ ಉಳಿಗಾಲವಿಲ್ಲ ಅಂತ ತಿಳಿದು ಬ್ರಿಟಿಷರು ಅವರಿಗೆ, ನ್ಯಾಯಾಧೀಶರಿಗೆ ಇದನ್ನು ಮಾಡಿ ಅವ್ರಿಗೆ ಗಲ್ಲು ಶಿಕ್ಷೆ ಮಾಡಲಿಕ್ಕೆ ಇದನ್ನು ಮಾಡಿಕೊಡುತ್ತಾರೆ. ಹಾಗೆಯೇ ನಂದಗಡದಲ್ಲಿ ಒಂದು ಆಲದ ಮರದ ಹತ್ತಿರ ಇವರಿಗೆ ಗಲ್ಲು ಶಿಕ್ಷೆ ವಿಧಿಸಿ ಇದು ಮಾಡುತ್ತಾರೆ. ಹಾಗೂ ಇಲ್ಲಿಗೆ ಅವರಿಗೆ ಆಗುತ್ತದೆ. ಆದರೂ ಅವರು ಸಂಗೊಳ್ಳುತ್ತಾರೆ, ನಾವು ಪರಕೀಯರು ಬರೀ ಮಸಾಲೆ ಮಾರಲು ಬಂದವರು, ನಮ್ಮ ದೇಶವನ್ನೇ ಪೂರ್ಣವಾಗಿ ಆಕ್ರಮಿಸಿದ್ದಾರೆ. ಈಗ ಸೂರ್ಯ ಮುಳುಗದ ನಾಡು ಎಂದು ಮಾಡುತ್ತಾರೆ. ಅದರಲ್ಲೂ ಹೋರಾಟ ನಡೆಸಿ ಮುಂದಿನ ಪೀಳಿಗೆಯವರು ಹೋರಾಟ ಮಾಡಿ ನಮ್ಮ ಭಾರತ ದೇಶವನ್ನು ಸ್ವತಂತ್ರ ಮಾಡಬೇಕಂದು ಅವರು ನಮ್ಮ ಪ್ರಜಾರಾಜ್ಯೋತ್ಸವ ಜನವರಿ 26, 1830ರಲ್ಲಿ
ಅವರನ್ನು ಗಲ್ಲಿಗೇರಿಸಲಾಗುತ್ತದೆ. ಇದರಿಂದ ನಮ್ಮ ಭಾರತ ದೇಶದ ಕೀರ್ತಿ ಎಂಥದ್ದು ಎಂದು ತಾವು ತಿಳಿದುಕೊಳ್ಳಬಹುದು. ಹಾಗೂ ಸಂಗೊಳ್ಳಿಗೆ ಭೇಟಿಯಾಗಿ ಇಲ್ಲಿ ರಾಕ್ ಗಾರ್ಡನ್ ಅಂತ ಆಗಿನ ಕಾಲದ 18ನೇ ಯಾವ ರೀತಿ ಜನರಿದ್ದರು ಅದನ್ನು ಇಲ್ಲಿ ಪ್ರತಿಬಿಂಬಿಸಿದೆ. ಆಕೃತಿಗಳ ಮೂಲಕ, ಆಮೇಲೆ ಬೋರ್ಡ್ಗಳ ಮೂಲಕ ಎಲ್ಲ ಆಗಿನ ಇತಿಹಾಸದ ಬಗ್ಗೆ ಸಂಪೂರ್ಣ ಮಾಹಿತಿಯು ತಮಗೆ ದೊರಕುವುದು. ತಾವು ಕೂಡ ಇಲ್ಲಿ ಬಂದು ಇದನ್ನು ನೋಡಬಹುದು. ನಾವು ಇತಿಹಾಸ ಪುಟದಲ್ಲಿ ಇದನ್ನು ಎಲ್ಲ ಸ್ಟಡಿ ಮಾಡ್ತಿದ್ದೇವೆ. ಆದರೆ ಆವಾಗಿನ ಕಾಲದಲ್ಲಿ ಯಾವ ರೀತಿ ಒಂದು ಜನರು ಅವರ ಉಡುಗೆ ತೊಡುಗೆಗಳು, ಅವರು ಆಚಾರ ವಿಚಾರಗಳು ಇವೆಲ್ಲ ಬಗ್ಗೆ ಸಚಿತ್ರವಾಗಿ ಇಲ್ಲಿ ಒಂದು ಅವರು ಗಾರ್ಡನ್ ಟೈಪ್ ಮಾಡಿದ್ದಾರೆ. ಇದು ನಿಮಗೆ ನೋಡಲು ಇದು ಕಿತ್ತೂರಿನಿಂದ ಒಂದು ಸುಮಾರು 15 ಕಿಲೋಮೀಟರು, ಧಾರವಾಡದಿಂದ ಒಂದು 47 ಕಿಲೋಮೀಟರ್ ದಾರಿ ಇದೆ. ಇಲ್ಲಿ ಬಸ್ಸಿನ ಸೌಕರ್ಯವೂ ಇರುವುದು. ಅದರಿಂದ ತಾವು ಕೂಡ ಒಮ್ಮೆ ಬಂದು ಭೇಟಿಯಾಗಿ ಇಲ್ಲಿ ಸಂಗೊಳ್ಳಿಗೆ ಬಂದು ಈ ಎಲ್ಲ ರಾಯಣ್ಣನ ಹಿರಿಮೆಯವರು ಸಾಹಸಗಳನ್ನು ನೋಡಿ ಆನಂದ ಪಡಬೇಕೆಂದು ನಾವು ತಮ್ಮಲ್ಲಿ